ಸ್ನೇಹಿತರೆ ನಮಸ್ಕಾರ. ಇವತ್ತು ಪಾಕಿಸ್ತಾನದಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳನ್ನು ನೋಡಿದರೆ ಒಂದು ಕ್ಷಣ ನಿಂತು ಯೋಚಿಸಬೇಕಾದ ಪರಿಸ್ಥಿತಿ ಬಂದಿದೆ. ಏಕೆಂದರೆ ಇದು ಸಾಮಾನ್ಯ ದಾಳಿ ಅಲ್ಲ, ಇದು ಸಾಮಾನ್ಯ ಇನ್ಸರ್ಜೆನ್ಸಿ ಕೂಡ ಅಲ್ಲ. ಪಾಕಿಸ್ತಾನದ ಅತಿ ದೊಡ್ಡ ಪ್ರಾಂತ್ಯವಾದ ಬಲೂಚಿಸ್ತಾನದಲ್ಲಿ ಈ ಕ್ಷಣ ನಡೆಯುತ್ತಿರುವುದು, ನೇರವಾಗಿ ಹೇಳಬೇಕಂದ್ರೆ ಪಾಕಿಸ್ತಾನ ಸರ್ಕಾರ ಮತ್ತು ಆರ್ಮಿಯ ಹಿಡಿತ ಕೈ ಜಾರಿ ಹೋಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಇಡೀ ಜಗತ್ತಿನಲ್ಲಿ ಮೂಡಿದೆ. ಆಪರೇಷನ್ ಹೀರೋ ಆಫ್ ಪಾರ್ಟ್ 2 ಅನ್ನೋ ಹೆಸರಲ್ಲಿ ಒಂದೇ ಸಮಯದಲ್ಲಿ ಒಂದೇ ದಿನ ಬಲೂಚಿಸ್ತಾನದ ದರ್ಜನಾರು ಪಟ್ಟಣಗಳಲ್ಲಿ ಕೋಆರ್ಡಿನೇಟೆಡ್ ಅಟ್ಯಾಕ್ಸ್ ನಡೆದಿದೆ. ಗ್ವಾದರ್ನಿಂದ ಹಿಡಿದು ಕ್ವೆಟ್ಟಾ, ನೋಶ್ಕಿ, ಪಸ್ನಿ, ದಲ್ಬದೀನ್, ಮಸ್ತೂಮ್, ಕಲಾಟ್ ಯಾವ ಮೂಲೆ ಕೂಡ ಉಳಿದಿಲ್ಲ. ಎಲ್ಲೆಲ್ಲೂ ಒಂದೇ ರೀತಿಯ ಸ್ಫೋಟಗಳು, ಗನ್ ಫೈರ್, ಮಿಲಿಟರಿ ಕ್ಯಾಂಪ್ಗಳ ಮೇಲೆ ದಾಳಿ, ಪೊಲೀಸ್ ಸ್ಟೇಷನ್ಗಳ ಧ್ವಂಸ. ಇಲ್ಲಿವರೆಗೂ ಹೊರಬಂದ ಮಾಹಿತಿಯ ಪ್ರಕಾರ 20ಕ್ಕೂ ಹೆಚ್ಚು ಪಾಕಿಸ್ತಾನಿ ಸೈನಿಕರು ಮೃತಪಟ್ಟಿದ್ದಾರೆ. ಹಲವರನ್ನು ಕ್ಯಾಪ್ಚರ್ ಕೂಡ ಮಾಡಲಾಗಿದೆ ಅಂತ ಹೇಳಲಾಗ್ತದೆ. ಕೆಲವು ಪಟ್ಟಣಗಳಲ್ಲಿ ಪಾಕಿಸ್ತಾನಿ ಆರ್ಮಿ ಮತ್ತು ಆಡಳಿತ ಸಂಪೂರ್ಣವಾಗಿ ಹಿಂದೆ ಸರಿದಿದೆ ಅನ್ನೋ ಮಾತುಗಳು ಕೂಡ ಕೇಳಿಬರುತ್ತಿವೆ. ಇದು ಯಾಕೆ ಇಷ್ಟು ಗಂಭೀರ ಅಂದರೆ, ಈ ದಾಳಿಯ ಪ್ರಮಾಣ ನೋಡಿದರೆ ಇದು ಸ್ಪಾಂಟೇನಿಯಸ್ ಅಲ್ಲ ಅನ್ನೋದು ಒಂದು ಸ್ಪಷ್ಟವಾಗುತ್ತೆ. ಒಂದೇ ಸಮಯದಲ್ಲಿ ಇಷ್ಟೆಲ್ಲ ಜಾಗಗಳಲ್ಲಿ ದಾಳಿ ನಡೆಸಬೇಕಂದ್ರೆ ಅದಕ್ಕೆ ಮನ್ಸ್ ಆಫ್ ಪ್ಲಾನಿಂಗ್ ಬೇಕು, ಗ್ರೌಂಡ್ ಲೆವೆಲ್ ಇಂಟೆಲಿಜೆನ್ಸ್ ಬೇಕು, ಹಾಗೆ ಲೋಕಲ್ ಸಪೋರ್ಟ್ ಕೂಡ ಬೇಕು. ಇದಕ್ಕೆ ಇಂಟರ್ನ್ಯಾಷನಲ್ ಮೀಡಿಯಾಗಳು ಈಗ ಓಪನ್ಲಿ ಹೇಳ್ತವೆ. ಅಲ್ ಜಜೀರಾ, AEP ಮುಂತಾದ ವಿದೇಶಿ ಮಾಧ್ಯಮಗಳಿಗೆ ಪಾಕಿಸ್ತಾನದ ಸೀನಿಯರ್ ಸೆಕ್ಯೂರಿಟಿ ಆಫೀಸ್ಗಳೇ ಸೀಕ್ರೆಟ್ ಹೇಳ್ತಿದ್ದಾರಂತೆ. ಆಲ್ರೆಡಿ ಕ್ಯಾಶುಯಾಲಿಟೀಸ್ ಹ್ಯಾವ್ ಹ್ಯಾಪನ್ಡ್, ಸಿಚುವೇಶನ್ ಈಸ್ ಔಟ್ ಆಫ್ ಕಂಟ್ರೋಲ್, ಅಟ್ಯಾಕ್ ಈಸ್ ಸ್ಟಿಲ್ ಆನ್ ಗೋಯಿಂಗ್ ಅಂತ. ಅಂದರೆ ಆಲ್ರೆಡಿ ಏನಾಗ್ತಾ ಇದೆ ಅಂತ ಅವ್ರಿಗೆ ಗೊತ್ತಿದೆ, ಆದರೆ ಓಪನ್ಲಿ ಹೇಳೋ ಧೈರ್ಯ ಕೂಡ ಯಾರೂ ಮಾಡ್ತಾ ಇಲ್ಲ. ಇದೇ ಸಮಯದಲ್ಲಿ ಪಾಕಿಸ್ತಾನಿ ಲೋಕಲ್ ಮೀಡಿಯಾ ಏನು ಮಾಡ್ತಾ ಇದೆ ಗೊತ್ತಾ? ನಾವು ಗೆದ್ದೆವು, 2 ಜನ ಮಾತ್ರ ಸೆತ್ತಿದ್ದಾರೆ ಅನ್ನೋ ನೆರೇಟಿವ್ ಓಡಿಸ್ತೇವೆ. ಇದೇನು ಹೊಸದಲ್ಲ ಬಿಡಿ ಮಿತ್ರರೇ. ಪಾಕಿಸ್ತಾನದಲ್ಲಿ ಯಾವಾಗಲೂ 2 ರಿಯಾಲಿಟೀಸ್ ಇರುತ್ತವೆ. ಒಂದು ಗ್ರೌಂಡ್ ರಿಯಾಲಿಟಿ, ಇನ್ನೊಂದು ಪಬ್ಲಿಕ್ ಕನ್ಸಂಪ್ಷನ್ ರಿಯಾಲಿಟಿ. ಇವತ್ತು ಗ್ರೌಂಡ್ ರಿಯಾಲಿಟಿ ಏನು ಅಂದರೆ, ಬಲೂಚಿಸ್ತಾನದ ದೊಡ್ಡ ಭಾಗಗಳಲ್ಲಿ ಪಾಕಿಸ್ತಾನ ಸರ್ಕಾರದ ಹಿಡಿತ ದುರ್ಬಲ ಆಗ್ತಾ ಇದೆ. ಕೆಲವು ಕಡೆ BLE ಫೈಟರ್ಸ್ ಅಂದರೆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಅಂತ ಒಂದು ಗ್ರೂಪ್ ಇದೆ ಅಲ್ಲ, ಅವರು ರಸ್ತೆಗಳಲ್ಲಿ ಗನ್ ಹಿಡಿದುಕೊಂಡು ತಿರುಗಾಡ್ತಾ ಇದ್ದಾರೆ ಅನ್ನೋ ದೃಶ್ಯಗಳು ಕೂಡ ಹೊರಬಂದಿವೆ. ಇನ್ನು ಶಾಕಿಂಗ್ಲಿ ಕೆಲವು ಪಟ್ಟಣಗಳಲ್ಲಿ ಜನ ಶಿಳ್ಳೆ ಎಲ್ಲ ಹೊಡ್ಕೊಂಡು ಬೆಂಬಲ ಸೂಚಿಸ್ತಾ ಇರೋ ದೃಶ್ಯಗಳು ಕೂಡ ಕಾಣಿಸ್ತಾ ಇದೆ. ಇದು ಒಂದು ದೊಡ್ಡ ರೆಡ್ ಫ್ಲಾಗ್. ಅಂದರೆ ಇನ್ಸರ್ಜೆನ್ಸಿ ಕೇವಲ ಆರ್ಮ್ ಗ್ರೂಪ್ಸ್ ಮಟ್ಟಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಅದು ಜನರ ಮನಸ್ಸಿನ ಮಟ್ಟಕ್ಕೂ ತಲುಪ್ತಾ ಇದೆ ಅನ್ನೋದು ಇದರ ಸೂಚನೆ. ಈ ದಾಳಿಯ ಸಿಂಬಾಲಿಕ್ ಮೆಸೇಜ್ ಕೂಡ ಬಹಳ ಸ್ಟ್ರಾಂಗ್ ಸ್ನೇಹಿತರೆ. ಕೆಲವು ಕಡೆ ಡಿಸ್ಟ್ರಿಕ್ಟ್ ಲೆವೆಲ್ ಅಧಿಕಾರಿಗಳನ್ನೇ ಬಂಧಿಸಿ ಫೋಟೋ ಬಿಡುಗಡೆ ಮಾಡಿ ಈ ಪಟ್ಟಣ ಈಗ ನಮ್ಮ ಕಂಟ್ರೋಲ್ನಲ್ಲಿ ಅನ್ನೋ ಸಂದೇಶವನ್ನು ನೇರವಾಗಿ ಪಾಕಿಸ್ತಾನಕ್ಕೆ ಸರ್ಕಾರಕ್ಕೆ ಕಳಿಸಲಾಗಿದೆ. ಇದರ ಅರ್ಥ ಏನು? ಇದು ಫಿಯರ್ ಕ್ರಿಯೇಟ್ ಮಾಡೋದಕ್ಕೆ ಮಾತ್ರ ಅಲ್ಲ, ಇದೊಂದು ಲೆಜಿಟಿಮೆಸಿ ಚಾಲೆಂಜ್. ಅಂದರೆ ನೀವು ಇಲ್ಲಿಲ್ಲ, ನಾವು ಇಲ್ಲಿದ್ದೀವಿ ಅನ್ನೋ ಡೈರೆಕ್ಟ್ ಮೆಸೇಜ್. ಇದಕ್ಕೆ ಜೊತೆಗೆ ಪಾಕಿಸ್ತಾನ ಸರ್ಕಾರ ಏನು ಮಾಡಿದೆ ಅಂದರೆ, ಇಂಟರ್ನೆಟ್ ಬ್ಲ್ಯಾಕ್ಔಟ್, ಟ್ರಾನ್ಸ್ಫರ್ ಶಟ್ ಡೌನ್, ಕಮ್ಯುನಿಕೇಷನ್ ಫ್ರೀಸ್, ಅಂದರೆ ಸತ್ಯ ಯಾವುದು ಹೊರಗೆ ಬರಬಾರ್ದು ಅನ್ನೋದು ಅವರ ಇಂಟೆನ್ಷನ್. ಆದರೆ ಇವತ್ತಿನ ಜಗತ್ತಿನಲ್ಲಿ ಸತ್ಯವನ್ನು ಸಂಪೂರ್ಣವಾಗಿ ಮುಚ್ಚೋದು ಅಷ್ಟು ಸುಲಭ ಏನಲ್ಲ ಬಿಡಿ. ಇಲ್ಲಿ ನಾವು ಒಂದು ದೊಡ್ಡ ಪ್ರಶ್ನೆ ಕೇಳಬೇಕು ಸ್ನೇಹಿತರೆ, ಈ ಪರಿಸ್ಥಿತಿ ಏಕಾಏಕಿ ಯಾಕೆ ಹುಟ್ಕೊಂಡಿತು ಅಂತ. ಉತ್ತರ ಸ್ಪಷ್ಟ ಇಲ್ಲ. ಬಲೂಚಿಸ್ತಾನ ಪಾಕಿಸ್ತಾನದ ಅತಿ ಶ್ರೀಮಂತ ಪ್ರಾಂತ್ಯಗಳಲ್ಲಿ ಒಂದು. ಮಿನರಲ್ಸ್, ಗ್ಯಾಸ್, ನ್ಯಾಚುರಲ್ ರಿಸೋರ್ಸಸ್ ಎಲ್ಲವೂ ಕೂಡ ಅಲ್ಲಿದೆ. ಆದರೆ ಪ್ಯಾರಾಡಾಕ್ಸ್ ಏನು ಗೊತ್ತಾ? ಇದೇ ಪ್ರಾಂತ್ಯ ಪಾಕಿಸ್ತಾನದ ಅತಿ ಬಡ ಪ್ರಾಂತ್ಯವೂ ಹೌದು. ಸಂಪನ್ಮೂಲಗಳು ಹೊರಗೆ ಹೋಗುತ್ತವೆ, ಲಾಭ ಬೇರೆ ಪ್ರಾಂತ್ಯಗಳಿಗೆ ಸೇರುತ್ತೆ. ಸ್ಥಳೀಯ ಜನರಿಗೆ ಅನ್ಎಂಪ್ಲಾಯ್ಮೆಂಟ್, ಡಿಸ್ಕ್ರಿಮಿನೇಷನ್, ಅಂಡರ್ ಡೆವಲಪ್ಮೆಂಟ್. ಇದರ ಜೊತೆಗೆ ಹ್ಯೂಮನ್ ರೈಟ್ಸ್ ಅಬ್ಯೂಸ್, ಎನ್ಫೋರ್ಸ್ಡ್ ನಾಪತ್ತೆ ಕೇಸ್ಗಳು, ಸಾವಿರಾರು ಕುಟುಂಬಗಳು ತಮ್ಮ ಗಂಡು ಮಕ್ಕಳನ್ನೇ ಕಳೆದುಕೊಂಡಿರುವ ಕಥೆಗಳು ಅಲ್ಲಿನ ಬೀದಿಗಳಲ್ಲಿ ಇವೆ. ಇವೆಲ್ಲ ವರ್ಷಗಳಿಂದ ಅಕ್ಯುಮುಲೇಟ್ ಆಗ್ತಾ ಬಂದಿದೆ. ಈ ಅನ್ಯಾಯಗಳು ಅಡ್ರೆಸ್ ಆಗದೆ ಹೋದಾಗ ಕೊನೆಗೆ ಜನ ಯಾವ ದಾರಿಗೆ ಹೋಗ್ತಾರೆ? ಅದು ನಮಗೆ ಇತಿಹಾಸ ಹೇಳ್ಕೊಟ್ಟಿದೆ. ಗನ್ ಹಿಡಿದು ಹೋರಾಟ. ಪಾಕಿಸ್ತಾನ ಇದಕ್ಕೆ ಪ್ರತಿಕ್ರಿಯೆ ಹೇಗೆ ಕೊಡ್ತಾ ಬಂದಿದೆ? ಪ್ರತಿ ಸಲ ಒಂದೇ ಮಾದರಿ ದೊಡ್ಡ ದೊಡ್ಡ ಮಿಲಿಟರಿ ಆಪರೇಷನ್ಗಳ ಹೆಸರು. ಇಷ್ಟು ಟೆರರಿಸ್ಟನ್ನು ನಾವು ಕೊಂದ್ವಿ ಅನ್ನೋ ಪ್ರೆಸ್ ರಿಲೀಸ್, ಶಾರ್ಟ್ ಟರ್ಮ್ ಕಂಟ್ರೋಲ್. ಆದರೆ ಲಾಂಗ್ ಟರ್ಮ್ನಲ್ಲಿ ಏನಾಗ್ತಾ ಇದೆ? ನಾವು ಇಲ್ಲಿ ಸೇರಿದವರಲ್ಲ ಅನ್ನೋ ಮನಸ್ಥಿತಿ ಹೆಚ್ಚಾಗ್ತಾ ಇದೆ. ಇನ್ಸರ್ಜೆನ್ಸಿ ಇನ್ನಷ್ಟು ಡೀಪ್ ಆಗ್ತಾ ಇದೆ. ಆಪರೇಷನ್ ಹೀರೋ ಪಾರ್ಟ್ 2 ಇದಕ್ಕೆ ಟೆಕ್ಸ್ಟ್ ಬುಕ್ ಎಕ್ಸಾಂಪಲ್. ಒಂದು ದಿನ ಪಾಕಿಸ್ತಾನಿ ಆರ್ಮಿ ನಾವು ಮ್ಯಾಸಿವ್ ಆಪರೇಷನ್ ಮಾಡಿ ಇನ್ಸರ್ಜೆಂಟ್ಸ್ ಅನ್ನು ಹೊಡೆದಿದ್ದೇವೆ ಅಂತ ಘೋಷಣೆ ಮಾಡುತ್ತದೆ. ಆದರೆ ನಾಳೆ ಏನಾಗ್ತದೆ? ಇನ್ನು ದೊಡ್ಡ, ಇನ್ನು ಕೋಆರ್ಡಿನೇಟೆಡ್, ಇನ್ನು ಹ್ಯುಮಿಲೇಟಿಂಗ್ ರೆಸ್ಪಾನ್ಸ್ ಅಪೋಸಿಟ್ ಸೈಡಿಂದ ಬರ್ತಾ ಇದೆ. ಇದು ಕ್ಲಿಯರ್ಲಿ ತೋರಿಸ್ತಾ ಇದೆ ಗ್ರೌಂಡ್ ಕಂಟ್ರೋಲ್ ಸ್ಲಿಪ್ಪಿಂಗ್ ಅಂತ.
ಇಲ್ಲಿ ಇನ್ನೊಂದು ಕಠಿಣ ಸತ್ಯ ಇದೆ ಸ್ನೇಹಿತರೆ. ಈ ಯುದ್ಧದಲ್ಲಿ ಸಾಯುವವರು ಯಾರು? ಪಾಕಿಸ್ತಾನದ ಜನರಲ್ಸ್ ಅಲ್ಲ, ಪಾಲಿಸಿ ಮೇಕರ್ಸ್ ಅಲ್ಲ. ಸಾಯೋದು, ಕ್ಯಾಪ್ಚರ್ ಆಗೋದು ಬಡ ರೈತನ ಮಗ, ಆರ್ಮಿಗೆ ಸೇರಿ ಬದುಕು ಸಾಗಿಸೋ ಸಾಮಾನ್ಯ ಸೈನಿಕ. ಮೇಲಿನವರಿಗೆ ಯಾವುದೇ ನಷ್ಟ ಇಲ್ಲ, ಕೆಳಗಿನವರು ಕ್ಯಾನನ್ ಫೋಡರ್. ಇದೇ ಪ್ಯಾಟರ್ನ್ ನಾವು 1971ರಲ್ಲಿ ಬಾಂಗ್ಲಾದೇಶದಲ್ಲಿ ಕೂಡ ನೋಡಿದ್ವಿ. ಅದೇ ಆ್ಯರೋಗೆನ್ಸ್, ಅದೇ ಡಿನಯರ್, ಅದೇ ಕೊಲ್ಯಾಪ್ಸ್. ಇತಿಹಾಸ ಅಕ್ಷರಶಃ ಮರುಕಳಿಸುತ್ತಿದೆಯಾ ಅನ್ನೋ ಪ್ರಶ್ನೆ ಈಗ ಮತ್ತೆ ಎದುರಾಗಿದೆ. ಒಟ್ಟಾರೆ ಸ್ನೇಹಿತರೆ, ಬಲೂಚಿಸ್ತಾನದಲ್ಲಿ ಇವತ್ತು ನಡೆಯುತ್ತಿರುವುದು ಒಂದು ದಿನದ ಸುದ್ದಿಯಲ್ಲ. ಇದು ಪಾಕಿಸ್ತಾನದ ಒಳಗಿನ ಸ್ಟ್ರಕ್ಚರಲ್ ಫಾಲ್ಟ್ ಲೈನ್ಸ್ ಹೊರಬರುತ್ತಿರುವ ಕ್ಷಣ. ಇನ್ನೂ ಸಿಂಪಲ್ ಆಗಿ ಹೇಳಬೇಕಂದ್ರೆ ಇದು ಜಿಯೋಪಾಲಿಟಿಕಲ್ ವಾರ್ನಿಂಗ್. ರೂಟ್ ಕಾಸಸ್ ಕರೆಕ್ಟಾಗಿ ಅಡ್ರೆಸ್ ಆಗದೆ ಹೋದರೆ ಮಿಲಿಟರಿ ಕ್ರ್ಯಾಪ್ ಡೌನ್ ಮಾತ್ರದಿಂದ ಸಮಸ್ಯೆ ಪರಿಹಾರ ಆಗುವುದಿಲ್ಲ ಅನ್ನೋದಕ್ಕೆ ಇದು ಲೈವ್ ಎಕ್ಸಾಂಪಲ್ ಸ್ನೇಹಿತರೆ. ಮುಂದಿನ ದಿನಗಳಲ್ಲಿ ಇದು ಯಾವ ದಿಕ್ಕಿಗೆ ಹೋಗುತ್ತೆ, ಪಾಕಿಸ್ತಾನ ಏನು ನಿರ್ಧಾರ ಮಾಡುತ್ತೆ, ಅಂತಾರಾಷ್ಟ್ರೀಯ ಶಕ್ತಿಗಳು ಹೇಗೆ ಪ್ರತಿಕ್ರಿಯೆ ಕೊಡುತ್ತವೆ, ಇವೆಲ್ಲವನ್ನು ನಾವು ಗಮನಿಸಬೇಕು. ಆದರೆ ಒಂದು ಮಾತು ಸ್ಪಷ್ಟ, ಆಪರೇಷನ್ ಹೇರ್ ಆಫ್ ಪಾರ್ಟ್ 2 ಪಾಕಿಸ್ತಾನಕ್ಕೆ ಕೊಟ್ಟಿರುವ ಸಂದೇಶ ಬಹಳ ಗಂಭೀರ. ಈ ಸಂದೇಶವನ್ನು ಅವರು ಅರ್ಥ ಮಾಡಿಕೊಂಡರೆ ಉಳಿಯಬಹುದು, ಅರ್ಥ ಮಾಡಿಕೊಳ್ಳದೆ ಹೋದರೆ ಇತಿಹಾಸ ಮತ್ತೆ ಒಂದು ದಿನ ಪಾಠ ಕಲಿಸುತ್ತದೆ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಸ್ನೇಹಿತರೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ. ಇನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.